ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದಿದೆ ಬಣ ಬಡಿದಾಟ. ವರಿಷ್ಠರ ಸೂಚನೆ ಬೆನ್ನಲ್ಲೇ ಹೋರಾಟದ ವರಸೆ ಈಗ ಚೇಂಜ್ ಆಗಿದೆ. ಸಮಾವೇಶದ ಬದಲು ಸರ್ಕಾರದ ವಿರುದ್ಧ ಸಮರ ಸಾರಬೇಕು ಅಂತ ಈ ಭಿನ್ನರ ಬಳಗ ಪ್ಲಾನ್ ಮಾಡಿಕೊಳ್ತಾ ಇದೆ. ಸಮಾವೇಶ ಮಾಡಬೇಕು, ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ಒಂದು ಪ್ಲಾನ್ ಮಾಡಿಕೊಂಡಿದ್ರು ಈ ಭಿನ್ನರ ಬಳಗ. ಆದ್ರೀಗ ವರಸೆ ಚೇಂಜ್ ಆಗಿದೆ. ಲಿಂಗಾಯತ ಸಮಾವೇಶ ಹೆಸರಲ್ಲಿ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ಸಜ್ಜಾಗಿರೋದು. ಪ್ರತ್ಯೇಕವಾಗಿಯೇ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ. ಏಪ್ರಿಲ್ ತಿಂಗಳಲ್ಲಿ ಶಾಸಕ ಯತ್ನಾಳ್ ತಂಡದಿಂದ ಈ ಸಮಾವೇಶ ನಡೆಯುತ್ತೆ. ಇನ್ನು ಮೇ ತಿಂಗಳಲ್ಲಿ ರೇಣುಕಾಚಾರ್ಯ ಬಣದಿಂದ ಶಕ್ತಿ ಪ್ರದರ್ಶನ. ಸಮುದಾಯ ಹೆಸರಿನಡಿ ಬಲ ಪ್ರದರ್ಶನಕ್ಕೆ ಎರಡೂ ಬಣಗಳು ಕೂಡ ನಿರ್ಧಾರ ಮಾಡಿಕೊಂಡಿರೋದು. ರೇಣುಕಾಚಾರ್ಯ ಅವರು, ಬಿಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಬಣ, ಅವರು ಒಂದ್ ಕಡೆ ಸಮಾವೇಶ ಮಾಡಬೇಕು ಅಂತ, ಮತ್ತೊಂದ್ ಕಡೆ ಯತ್ನಾಳ್ ತಂಡವು ಸಮಾವೇಶ ಮಾಡಬೇಕು ಅಂತ. ಜಾತಿ ಹೆಸರಲ್ಲಿ ಸಮಾವೇಶ ಮಾಡಿ ವರಿಷ್ಠರ ಕೆಂಗಣ್ಣಿನಿಂದ ಪಾರಾಗೋದಕ್ಕೆ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಎರಡೂ ಬಣದಿಂದ ಕೂಡ ಯಾವ ರೀತಿ ಹೇಳಿಕೆಗಳು ಪದೇ ಪದೇ ಹೊರ ಬೀಳ್ತಿದ್ದಾವೆ ನೀವು ಗಮನಿಸ್ತಾ ಇದ್ದೀರಾ. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ವಿರುದ್ಧ ಪದೇ ಪದೇ ಯತ್ನಾಳ್ ಅವರು ಹೇಳಿಕೆ ಕೊಡ್ತಾ ಇದ್ರು. ಯಡಿಯೂರಪ್ಪನವರ ಕೃಪಾ ಕಟಾಕ್ಷದಿಂದ ಮಾತ್ರ ವಿಜಯೇಂದ್ರ ಅಧ್ಯಕ್ಷರಾಗಿರೋದು. ಹಾಗಾಗಿ ಅವರಿಗೆ ಯಾವುದೇ ರಾಜಕೀಯ ಅನುಭವ ಇಲ್ಲ, ಅವರನ್ನ ಕೆಳಗಿಳಿಸಬೇಕು, ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಪಟ್ಟನ್ನ ಹಿಡಿದಿದ್ರು. ಬಟ್ ಈಗ ತಮ್ಮ ಜೊತೆಗೆ ಲಿಂಗಾಯತ ಸಮುದಾಯದ ನಾಯಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ಜನರು ಎಷ್ಟರ ಮಟ್ಟಿಗೆ ತಮ್ಮ ಜೊತೆಗಿದ್ದಾರೆ, ತಮ್ಮ ಬಲ ಎಷ್ಟಿದೆ ಅದನ್ನ ಪ್ರದರ್ಶನ ಮಾಡ್ಕೊಳ್ಬೇಕು ಅಂತ ಒಂದ್ ಕಡೆ ಯಡಿಯೂರಪ್ಪನವರ ಬಣ ಆಗಿರುವಂತ, ವಿಜಯೇಂದ್ರ ಅವರ ಬಣ ಆಗಿರುವಂತ MP ರೇಣುಕಾಚಾರ್ಯ ಸಜ್ಜಾಗಿದ್ರೆ ಅದಕ್ಕೆ ಸಡ್ ಹೊಡೆಯೋದಕ್ಕೆ ಯತ್ನಾಳ್ ಬಣ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆ. ನಮ್ಮ ಜೊತೆಗೂ ಕೂಡ ಲಿಂಗಾಯತ ನಾಯಕರಿದ್ದಾರೆ, ನಾವು ಕೂಡ ಲಿಂಗಾಯತ ನಾಯಕರನ್ನ, ಕಾರ್ಯಕರ್ತರನ್ನ, ಜನರನ್ನ ಒಗ್ಗೂಡಿಸಿ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ. ಈಗಾಗಲೇ ಎರಡೂ ಬಣಗಳ ನಡುವೆ ಯಾವ ರೀತಿ ಹೊಡೆದಾಟ ಬಡದಾಟ ಇದೆ ಅಂತ ನೋಡ್ತಾ ಇದ್ದೀರ. ಅಂದ್ರೆ ಮಾತಿನ ಸಮರ, ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡ್ತಾರೆ. ಹುಚ್ಚ ಅನ್ನೋವರೆಗೂ, ಏಕವಚನದಲ್ಲಿ ಮಾತನಾಡೋವರೆಗೂ ವಾಗ್ದಾಳಿ ಮಾಡ್ಕೊಳ್ತಾನೆ ಇದ್ರು. ಬಟ್ ಇದೆಲ್ಲವೂ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಉಂಟು ಮಾಡುವಂಥ ಹೇಳಿಕೆಗಳನ್ನ ಪದೇ ಪದೇ ಕೊಡೋದು ಸರಿಯಲ್ಲ ಅಂತ ಯತ್ನಾಳ್ ಅವರಿಗೆ ಎರಡೆರಡು ಬಾರಿ ನೋಟಿಸ್ ಕೊಡಲಾಗಿತ್ತು. ಅವರು ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟರು. ನೀವು ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಇದ್ಯಾವುದನ್ನು ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ಅಲರ್ಟ್ ಆಗಿದ್ದು ಸರ್ಕಾರದ ವಿರುದ್ಧ ಸಮರ ಸಾರಬೇಕು ಅಂತ ಸಜ್ಜಾಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಇದ್ದಂಥ ಅಸ್ತ್ರಗಳಿಗೆಲ್ಲವೂ ಕೂಡ ಒಂದಷ್ಟು ವೀಕ್ ಆಗಿದ್ದಾವೆ. ಒಂದು ಮುಡಾಸ್ತ್ರ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರು, ವಾಲ್ಮೀಕಿ ಹಗರಣದ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರು. ಅದೆಲ್ಲವೂ ಕೂಡ ಈಗ ಮಾಸಿದಂತೆ ಆಗ್ಬಿಟ್ಟಿದೆ. ಮತ್ತೊಂದು ಕಡೆ ಈಗ ಹೊಸದಾಗಿ ಗ್ಯಾರಂಟಿ ಸಮಿತಿ ಏನಿದೆ ಅದನ್ನು ರಚನೆ ಮಾಡಬಾರ್ದು ಅನ್ನೋದು ಬಿಜೆಪಿ ನಾಯಕರ ವಿರೋಧ. ಈ ವಿಚಾರದಲ್ಲಿ ಈ ಶಾಸಕ ಯತ್ನಾಳ್ ಅವರ ಬಣ, ಅದೇ ರೀತಿಯಾಗಿ ವಿಜಯೇಂದ್ರ ಅವರ ಬಣ, MP ರೇಣುಕಾಚಾರ್ಯ ಅವರ ಬಣ ಯಾವ ರೀತಿಯಾಗಿ ಹೋರಾಟ ಮಾಡುತ್ತೆ ಅದನ್ನು ನೋಡಬೇಕಿದೆ. ಇನ್ನೊಂದು ವಕ್ಫ್ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಯತ್ನಾಳ್ ಅವರು ಪದೇ ಪದೇ ಹೇಳ್ತಾನೆ ಇದ್ರು. ಎರಡು ಸುತ್ತಿನ ಹೋರಾಟಗಳು ಅಂತ, ಒಂದು ಸುತ್ತಿನ ಹೋರಾಟ ಈಗ ಆಗಿದೆ. ಮತ್ತೊಂದು ಕಡೆ ಬಾಂಗ್ಲಾದೇಶದಿಂದ ನಮ್ಮ ರಾಜ್ಯಕ್ಕೆ ಬಂದು ನುಸುಳುಕೋರರು ಏನಿದ್ದಾರೆ ಅವರ ವಿರುದ್ಧ ನಮ್ಮ ಹೋರಾಟ ಆಗುತ್ತೆ, ಅವರನ್ನ ದೇಶದಿಂದ ಹೊರಗೆ ಹಾಕಬೇಕು, ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ಪ್ರತಾಪ್ ಸಿಂಹ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಹೀಗಾಗಿ ಎರಡೂ ಬಣಗಳು ಕೂಡ ಸರ್ಕಾರದ ವಿರುದ್ಧ ಹೇಗೆ ಅಟ್ಯಾಕ್ ಮಾಡ್ತವೆ, ಅದರಿಂದ ತಮ್ಮ ವರಿಷ್ಠರನ್ನ ಹೇಗೆ ತೃಪ್ತಿಗೊಳಿಸ್ತಾರೆ, ವರಿಷ್ಠರ ಕೆಂಗಣ್ಣಿಗೆ ಗುರಿ ಆಗಿರುವಂಥ ಇವರೀಗ ಅವ್ರನ್ನ ಹೇಗೆ ತಂಪು ಮಾಡ್ತಾರೆ, ಹೇಗೆ ಅವ್ರನ್ನ ಗಮನ ಸೆಳೆಯುವಂಥ ಪ್ರಯತ್ನ ಮಾಡ್ತಾರೆ, ಅದೇ ಈಗ ಎರಡೂ ಬಣಗಳಿಗೂ ಇರುವಂಥ ಸವಾಲು.